ಇದೇ ನಮ್ಮ ಮೂಲ ಮಗ. ಕಾಂತಾರದ ರಿಷಬ್ ಶೆಟ್ಟಿ ಹಾಗೆ ಹೊಂಬಾಳೆ ಫಿಲ್ಮ್ಸ್ ಇವರ ನಡುವೆ ಏನಾದ್ರೂ ರಿಫ್ಟ್ ಆಗಿದೆಯಾ, ಏನಾದ್ರೂ ಬಿರುಕು ಮೂಡಿದ್ಯಾ? ಇದು ನಿನ್ನೆಯಿಂದ ಟ್ರೆಂಡಿಂಗ್ ಅಲ್ಲಿರುವಂತಹ ವಿಚಾರ. ಇದರ ಬಗ್ಗೆ ಮಾತನಾಡೋಣ. ನಾನು ಅವಿನಾಶ್ ಶಿವನ್, ಸುಮನ್ ಟಿವಿಯ ಸ್ಪೆಷಲ್ ನೋಡ್ತಾ ಇದ್ದೀರಾ. For business and personal promotions, please contact 9686376663. ಸಾಮಾನ್ಯವಾಗಿ ಒಂದು ಫ್ರಾಂಚೈಸ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ಮೇಲೆ ಅವರ ಬಾಂಡಿಂಗ್ ಇನ್ನೂ ಗಟ್ಟಿ ಆಗುತ್ತೆ. ನಾವು ಅದನ್ನ ಈಗ ಬೇರೆ ಬೇರೆ ಸ್ತರದಲ್ಲಿ ನೋಡಿದ್ದೀವಿ. ಆದ್ರೆ ಈಗ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ನಡುವೆ ಏನೋ ಒಂದು ರಿಫ್ಟ್ ಆಗಿದೆ, ಬಿರುಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಇದಕ್ಕೆ ಕಾರಣ ಎರಡು ವಿಚಾರ. ಒಂದು, ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡಿದ್ದಾರೆ, ವಿಜಯ್ ಕಿರ್ಗಂದೂರು ಅವ್ರನ್ನ ಕೂಡ. ಇನ್ನೊಂದು ಕಡೆ ನಿನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಯುಗಾದಿಗೆ ಹೊಸ ಅಧ್ಯಾಯ ಪ್ರಾರಂಭ ಅನ್ನೋ ರೀತಿಯಾಗಿ ಚಾಪ್ಟರ್ 2 ಅಂತ ಒಂದು ಬೋರ್ಡ್ ಅಲ್ಲಿ ಹಾಕಿ ಓಂ ಅಂತ ಬರೆದಿದ್ದಾರೆ. ಬಹಳ ಮುಖ್ಯವಾಗಿ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅನ್ನೋ ಲೋಗೋ ಇದೆ. ಹಾಗಾಗಿ ಚಾಪ್ಟರ್ 2 ಯಾವುದು? ಇದು ಕಾಂತಾರ ಸಂಬಂಧಪಟ್ಟ ಹಾಗೆ 2ನೇ ಪಾರ್ಟ್ ಸ್ಟಾರ್ಟ್ ಆಗ್ತಾ ಇದೆಯಾ? ಯಾಕಂದ್ರೆ ಚಾಪ್ಟರ್ 1 ಅಂತ ಕರೆದಿದ್ರು ಈ ಪ್ರಿಕ್ವೆಲ್ ಅನ್ನ. ಅದರ 2ನೇ ಪಾರ್ಟ್ ಏನಾದ್ರು ಬರುತ್ತಾ, ಅಥವಾ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಪಾರ್ಟ್ 2 ಏನಾದ್ರು ಪ್ಲಾನ್ ಮಾಡ್ತಿದಾರ? ಜೊತೆಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಕೆಲವರು ಯೋಚನೆ ಮಾಡ್ತಿರೋದು, ಏನಾದ್ರು ಕಿರಿಕ್ ಪಾರ್ಟಿ 2 ಬರುತ್ತಾ? ಇದೂ ಕೂಡ ಕುತೂಹಲ ಇದೆ. ಸೊ ಹಾಗಾಗಿ ಈ ಚಾಪ್ಟರ್ 2 ಯಾವುದು ಅನ್ನೋದ್ರ ಬಗ್ಗೆ ಕುತೂಹಲ. ಆದ್ರೆ ಎಲ್ಲಕ್ಕೂ ಮೀರಿ ಕಾಂತಾರ ಸಿನಿಮಾ 2022ರಲ್ಲಿ ರಿಲೀಸ್ ಆಗಿ ಒಂದು 16 ಕೋಟಿ ಬಜೆಟ್ ಅಲ್ಲಿ ಸಿನಿಮಾ ರೆಡಿ ಆಗುತ್ತೆ, 400 ಕೋಟಿ ಕಲೆಕ್ಷನ್ ಮಾಡುತ್ತೆ. ಇನ್ಕ್ಲೂಡಿಂಗ್ ರಿಷಬ್ ಶೆಟ್ಟಿ, ಹೊಂಬಾಳೆಯ ವಿಜಯ್ ಕಿರ್ಗುಂದೂರು ಅವ್ರಿಗೂ ಕೂಡ ಒಂದು ಊಹೆ ಇರಲಿಲ್ಲ ಇಷ್ಟೊಂದು ಸ್ಮಾಲ್ ಬಜೆಟ್ ಸಿನಿಮಾ, ಒಂದು ರೀಜನಲ್ ಸಬ್ಜೆಕ್ಟ್ ಸಿನಿಮಾ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ಹೋಗುತ್ತೆ ಅಂತ. ಅದಾದ್ಮೇಲೆ ಅದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿನ ಬಜೆಟ್ ನಲ್ಲಿ 125 ಕೋಟಿ ಬಜೆಟ್ ನಲ್ಲಿ ಅಂದಾಜು ಸಿನಿಮಾ ಕಾಂತಾರ 2ನೇ ಸಿನಿಮಾ ಬರುತ್ತೆ. ಅದು ಕೂಡ ಬ್ಲಾಕ್ ಬಸ್ಟರ್ ಅನ್ಕೊಂಡಾಗೆ 1000 ಕೋಟಿ ದಾಟುತ್ತೆ ಅಂತ ಅಂದ್ರೂ ಕೂಡ ಒಂದು ಅಂದಾಜಿನ ಪ್ರಕಾರ ರಿಪೋರ್ಟ್ಸ್ ಅನ್ನ ನಾವು ಬೇರೆ ಬೇರೆ ಆರ್ಟಿಕಲ್ ಅಲ್ಲಿ ನೋಡಿದಾಗ ಸುಮಾರು 700ರಿಂದ 750 ಕೋಟಿ ಕಲೆಕ್ಷನ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎರಡೂ ಸಿನಿಮಾದ ಕಲೆಕ್ಷನ್ ನೋಡಿದ್ರೆ ಹೊಂಬಾಳೆಗೆ ರಿಷಬ್ ಶೆಟ್ಟಿ ಅವರೇ ಸುಮಾರು 1100 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ. ಸೊ ಇಂಥ ಒಬ್ಬ ನಿರ್ದೇಶಕ, ಒಬ್ಬ ಸಿನಿಮಾ ಮೇಕರ್ ಆ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಅನ್ಫಾಲೋ ಮಾಡ್ತಾರೆ ಅಂತ ಅಂದಾಗ ಸಹಜವಾಗಿ ಕುತೂಹಲ ಮೂಡುತ್ತೆ. ನಾನಿಲ್ಲಿ ಏನು ಸ್ಪೆಕ್ಯುಲೇಷನ್ ಮಾಡಕ್ ಹೋಗ್ತಾ ಇಲ್ಲ, ಬಟ್ ಪ್ರಶ್ನೆಗಳು ಏನ್ ಮೂಡ್ತಾ ಇದೆ ಜನರಿಗೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ಸೊ ಇದನ್ನ ರಿಷಬ್ ಈಗ ಕ್ಲಿಯರ್ ಮಾಡ್ಬೇಕಾಗತ್ತೆ. ಹಾಗೆ ಹೊಂಬಾಳೆ ಅವರು ಕೂಡ ರಿಯಾಕ್ಟ್ ಮಾಡಿದ್ರೆ ಯಾಕೆ ಅನ್ಫಾಲೋ ಮಾಡಿದ್ರು, ಅಥವಾ ನಾವು ಸೋಷಿಯಲ್ ಮೀಡಿಯಾದ ಕ್ರೈಟೀರಿಯಾ ಇಟ್ಕೊಂಡೆ ಅವರ ಸಂಬಂಧ ಹಾಳಾಗಿದೆ, ಚೆನ್ನಾಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಜಡ್ಜ್ ಮಾಡೋಕ್ಕಾಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ. ಆದ್ರೆ ಇಬ್ರು ಕೂಡ ಈಗ ಒಂದ್ ಕಡೆ ಅನ್ಫಾಲೋ ಮಾಡ್ಕೊಂಡಿರೋದು, ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿರೋದು ಅಟ್ ದ ಸೇಮ್ ಟೈಮ್, ಇದು ಈಗ ಪ್ರಶ್ನೆ. ಹಾಗೆ ನಾನು ಹೊಂಬಾಳೆ ಫಿಲ್ಮ್ಸ್ ನ ಪೇಜ್ ಹೋಗಿ ನೋಡಿದೆ, ಏನಾದ್ರು ರಿಷಬ್ ಶೆಟ್ಟಿ ಅವ್ರನ್ನ ಹೊಂಬಾಳೆ ಫಿಲ್ಮ್ಸ್ ಅನ್ಫಾಲೋ ಮಾಡಿದ್ಯಾ ಅಂತ ನೋಡಿದ್ರೆ ಇಲ್ಲ. ನಾನ್ ನೋಡೋವರೆಗೆ ಇನ್ನೂ ಫಾಲೋ ಮಾಡ್ತಿದ್ದಾರೆ ರಿಷಬ್ ಶೆಟ್ಟಿಯನ್ನ. ಸೊ ಹಾಗಾಗಿ ಇಬ್ಬರ ನಡುವೆ ರಿಫ್ಟ್ ಇದೆಯಾ, ಅಥವಾ ಏನಾದ್ರೂ ಐಡಿಯಾಲಜಿ ಅಥವಾ ಏನಾದ್ರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಕ್ರಿಯೇಟಿವಿಟಿ ಸಂಬಂಧಪಟ್ಟ ಹಾಗೆ ಏನಾದ್ರು ಗೊಂದಲ ಆಗಿದೆಯಾ ಅನ್ನೋದು ಪ್ರಶ್ನೆ. ಇನ್ನೊಂದು ಆಗ್ತಿರುವಂತಹ ಚರ್ಚೆ ಏನಾಗಿರಬಹುದು ಅಂತಂದ್ರೆ, ನಿಮ್ಗೆ ಕಾಂತಾರ ಫಸ್ಟ್ ಪಾರ್ಟ್ 16 ಕೋಟಿ 400 ಕೋಟಿ ಕಲೆಕ್ಷನ್ ಹಾಕಿರೋದಿಷ್ಟು ದೊಡ್ಡ ಬಜೆಟ್. ಹಾಗಾಗಿ 2ನೇ ಪಾರ್ಟ್ ಬಂದಾಗ ಪಾರ್ಟ್ನರ್ಶಿಪ್ ವಿಚಾರ ಬರುತ್ತೆ. ಏನು ಸೇಮ್ ಬರೀ ಡೈರೆಕ್ಷನ್ ನಟನೆಗೆ ಮಾತ್ರ ಪೇಮೆಂಟ್ ಅಂತ ಕೊಟ್ಟು ಹೋಗಲ್ಲ ರಿಷಬ್. ಸೊ ಒಂದು ಪಾರ್ಟ್ನರ್ಶಿಪ್ ಅಂತ ಮಾತುಕತೆ ಆಗಿರ್ಬೋದು. ಅದೇನಾದ್ರೂ ನೆಕ್ಸ್ಟ್ ಪಾರ್ಟಿಗೆ ಇಂತಿಷ್ಟು ಪರ್ಸೆಂಟೇಜ್ ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಆಗಿದೆಯಾ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಗೊತ್ತಿಲ್ಲ, ಆಗಿದ್ರು ಆಗಿರಬಹುದು. ಯಾಕಂದ್ರೆ ರಿಷಬ್ ಅವರ ಪಾಲು ಬಹಳ ದೊಡ್ಡ ಮಟ್ಟದಲ್ಲಿದೆ. ಡೈರೆಕ್ಷನ್ ಪ್ರತಿಯೊಂದು ಸಿನಿಮಾವನ್ನ ಎದೆ ಮೇಲೆ ಹಾಕೊಂಡು ಕಾಂತಾರ ಮಾಡಿರೋದು ರಿಷಬ್ ಶೆಟ್ಟಿ. ಸುಮ್ಮನೆ ಏನೋ ಬಂದೆ ಡೈರೆಕ್ಷನ್ ಮಾಡದೆ ನಡ್ಸೋದೆ ಅಂತಲ್ಲ, ಅವರು 100% ಕಮಿಟೆಡ್, 200%. ಸೊ ಹಾಗಾಗಿ ಅವ್ರೇನಾದ್ರೂ ಶೇರ್ ವಿಚಾರದಲ್ಲಿ ಏನಾದ್ರೂ ಆಗಿದೆ ನೆಕ್ಸ್ಟ್ ಪಾರ್ಟಿಗೆ ಗೊತ್ತಿಲ್ಲ. ಹೊಂಬಾಳೆ ಅವರು ಮನಿ ವಿಚಾರದಲ್ಲಿ ಬಹಳ ಕ್ಯಾಲ್ಕುಲೇಟೆಡ್, ಪ್ರತಿಯೊಂದು ರೂಪಾಯಿ ಕೂಡ ಕರೆಕ್ಟ್ ಆಗಿ ಖರ್ಚಾಗಬೇಕು ಅನ್ನೋದು ಅವರ ಒತ್ತಾಯ ಇರುತ್ತೆ, ಅಥವಾ ಅವರದೊಂದು ಕನ್ಸರ್ನ್ ಇರುತ್ತೆ. ಸೊ ಹಾಗಾಗಿ ಏನಾದ್ರೂ ಆಗಿದ್ಯಾ ಅನ್ನೋದು ಈಗ ಪ್ರಶ್ನೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಇದೆ, ಅದು ಬಹಳ ಇಂಟ್ರೆಸ್ಟಿಂಗ್. ಇದು ಬರೀ ರಿಷಬ್ ಶೆಟ್ಟಿ ಜೊತೆ ಮಾತ್ರ ಅಲ್ಲ, ಮತ್ತಿಬ್ಬರು ನಟರ ಜೊತೆ ಕೂಡ ಇಂಥದ್ದೇ ಒಂದು ಪ್ರಶ್ನೆ ಎದ್ದಿತ್ತು. ಆ ನಟರು ಯಾರು? ಹೊಂಬಾಳೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ 2ನೇ ಮಾತಿಲ್ಲ. ಹೊಂಬಾಳೆ KVN ಸದ್ಯಕ್ಕಂತೂ ಬಿಗ್ ಬಜೆಟ್ ಸಿನಿಮಾ ಅಂತಂದಾಗ, ನಮ್ಮಲ್ಲೂ ಕೂಡ ಇಷ್ಟೊಂದು ಬಜೆಟ್ ಹಾಕುವಂತ ನಿರ್ಮಾಪಕರು ಇದಾರ ಅಂತ ಅಂದಾಗ ವಿಜಯ್ ಕಿರ್ಗಂದೂರು ಬಂದಂತ ರೀತಿ, KGF ಹಾಗೆ ಕಾಂತಾರ, ಇನ್ನು ಸಣ್ಣ ಪುಟ್ಟ ಸಿನಿಮಾ ಮಾಡಿದಾಗ್ಲೂ ಕೂಡ ಅವರು ಒಳ್ಳೆ ಸಕ್ಸಸ್ ಅನ್ನ ಕಂಡಿದ್ದಾರೆ. ಬಿಸ್ನೆಸ್ ಸ್ಟ್ರಾಟಜಿ ಚೆನ್ನಾಗಿದೆ ಅವರು, ಹೇಗೆ ಸಿನಿಮಾ ಮಾಡಬೇಕು, ಯಾವ ಸ್ಕೇಲಲ್ಲಿ ಹೇಗೆ ಅದನ್ನ ಜನರಿಗೆ ರೀಚ್ ಮಾಡಿಸ್ಬೇಕು, ಅದರಲ್ಲಿ ಅವರು ಮಾಸ್ಟರ್ಸ್, ಅದರಲ್ಲಿ 2 ಮಾತಿಲ್ಲ. ಹಾಗೆ ಹಣಕಾಸು ಅಂತ ಬಂದಾಗ್ಲೂ ಕೂಡ ಖಂಡಿತ ಅವ್ರ ಕ್ಯಾಲ್ಕುಲೇಷನ್ ಇರಲೇಬೇಕು, ಇಲ್ಲಾಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡೆಯಲ್ಲ. ಇದು ನಾವು ಬಹಳ ಗಮನಿಸಬೇಕಾದಂತ ವಿಚಾರ. ನಾನಾಗ್ಲೇ ಹೇಳಿದೆ, ಇದು ರಿಷಬ್ ಶೆಟ್ಟಿ ವಿಚಾರ ಒಂದಾದ್ರೆ, ಇನ್ನಿಬ್ರು ನಟರು ಇದೇ ರೀತಿಯಾಗಿ ಸೂಪರ್ ಸ್ಟಾರ್ಸ್
ಅವ್ರ ಜೊತೆನೂ ಕೂಡ ಇಂಥದ್ದೇ ರೂಮರ್ಸ್ ಹಬ್ಬಿತ್ತು. ಅದರಲ್ಲಿ ನಂಬರ್ 1 ಯಶ್ ಅವರ ವಿಚಾರವಾಗಿ ಕೂಡ ನೀವು ನೋಡಿದ್ರೆ ಇತ್ತೀಚೆಗೆ ಕಾಂತಾರದ 2ನೇ ಸಿನಿಮಾ ಬಂದಾಗ ಫ್ರಾಂಚೈಸ್ ಅಲ್ಲಿ ಎಲ್ಲೂ ಕೂಡ ವಿಶ್ ಮಾಡಿದ್ದಾಗ್ಲಿ ಅಥವಾ ಅದನ್ನ ಸೆಲೆಬ್ರೇಟ್ ಮಾಡಿದ್ದು ನಾವು ಟ್ವಿಟರ್ ಅಲ್ಲೂ ನೋಡಿರ್ಲಿಲ್ಲ. ಸಲಾರ್ಗೆ ಬಂದಿದ್ರು ಅವರು, ಅಂದ್ರೆ ಮುಹೂರ್ತ ಸಂದರ್ಭದಲ್ಲಿ. ಅದಾದ್ಮೇಲೆ ಹೊಂಬಾಳೆಯ ಯಾವುದೇ ಒಂದು ಸಿನಿಮಾಗೂ ಕೂಡ ಅವ್ರು ತೀರಾ ಇನ್ವಾಲ್ವ್ ಆಗಿದ್ದು ಅಥವಾ ಟ್ವೀಟ್ ಮೂಲಕ ಏನಾದ್ರು ಹೇಳಿರೋದು ನಾವು ಅಷ್ಟಾಗಿ ಗಮನಿಸಿಲ್ಲ. ಇದೊಂದು ವಿಚಾರ. ಹಾಗಾಗಿ ಯಶ್ ಮತ್ತು ಹೊಂಬಾಳೆ ನಡುವೆ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಿಸ್ ಆಗಿದೆಯಾ ಅನ್ನೋದು ಚರ್ಚೆ ಆಗಿತ್ತು. ಇದು ಯಶ್ ವಿಚಾರ. ಆದ್ರೆ ಇನ್ನೊಂದು ರಕ್ಷಿತ್ ಶೆಟ್ಟಿ, ರಿಚರ್ಡ್ ಆಂಟೋನಿ ಉಳಿದವರು ಕಂಡಂತೆ ಆದ್ಮೇಲೆ ಬಹಳ ನಿರೀಕ್ಷೆ ಇರುವಂತಹ ಒಂದು ಸಿನಿಮಾ ಅದು. ಈಗಿನ ಸಿನಿಮಾ ಪ್ರೇಕ್ಷಕರಿಗಂತೂ ರಿಚರ್ಡ್ ಆಂಟೋನಿ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ. ಅದು ಫಸ್ಟ್ ಅನೌನ್ಸ್ ಆಗಿದ್ದೆ ಹೊಂಬಾಳೆ ಬ್ಯಾನರ್ ನಲ್ಲಿ. ಟೀಸರ್ ಕೂಡ ರಿಲೀಸ್ ಆಯ್ತು, ಎಲ್ರಿಗೂ ಖುಷಿ ಆಯ್ತು. ಆಫ್ಟರ್ ಕಾಂತಾರ ಮತ್ತೊಬ್ರು ಶೆಟ್ರ್ ಬರ್ತಿದ್ದಾರೆ ಹೊಂಬಾಳೆ ಜೊತೆಗೆ, ಮತ್ತೊಂದು ಸಕ್ಸಸ್ ಗ್ಯಾರಂಟಿ. ಅದು ಕೂಡ ರಿಚರ್ಡ್ ಆಂಟನಿ ಅಂತ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಸ್ಕೇಲ್ ಅಲ್ಲಿ ಇದೆ ಆ ಒಂದು ಪ್ಲಾನ್, ಉಳಿದವರು ಕಂಡಂತೆಗಿಂತ. ಹಾಗಾಗಿ ರಕ್ಷಿತ್ಗೆ ಹೊಂಬಾಳೆನೆ ಕರೆಕ್ಟ್ ಆದಂತಹ ಬ್ಯಾನರ್. ಬೇಕಾದಷ್ಟು ಹಣ ಅವ್ರು ಹಾಕ್ತಾರೆ, ಹಾಗೆ ಹಣ ತೆಗಿತಾರೆ. ಅದರಲ್ಲೂ ಕೂಡ ಅವ್ರಿಗೆ ಗೊತ್ತಿದೆ, ನಿಷ್ಣಾತರು. ಹಾಗಾಗಿ ಇದು ಶೂಟ್ ಎಲ್ಲ ಶುರುವಾಗುತ್ತೆ ಅಂತ ಆಯ್ತು. ಸಡನ್ ಆಗಿ ಹೊಂಬಾಳೆ ರಿಚರ್ಡ್ ಆಂಟನಿಯಿಂದ ಹೊರಗಡೆ ಬರ್ತಾರೆ. ಅವ್ರ ಪ್ರೊಡಕ್ಷನ್ ಇಲ್ಲ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಆ ಸಿನಿಮಾ ಡಿಲೇ ಆಗುತ್ತೆ, ಏನಾಗ್ತಿದೆ ಒಂದು ಕೂಡ ಅಪ್ಡೇಟ್ ಸಿಗಲ್ಲ. ಫೈನಲಿ ಗೊತ್ತಾಗುತ್ತೆ ಪರಮ್ವ ಏನು ರಕ್ಷಿತ್ ಅವರ ಬ್ಯಾನರ್ ಇಂದಲೇ ರಿಚರ್ಡ್ ಆಂಟನಿ ಬರುತ್ತೆ ಅಂತ. ಸೊ ಅಲ್ಲೂ ಕೂಡ ಪ್ರಶ್ನೆ ಹೇಳ್ತು, ಯಾವ ಕಾರಣಕ್ಕೆ ಹೊಂಬಾಳೆ ಮತ್ತು ರಕ್ಷಿತ್ ಶೆಟ್ಟಿ ನಡುವೆ ಗೊಂದಲ ಮೂಡ್ತು ಅನ್ನೋ ವಿಚಾರ. ಸೊ ಹಾಗಾಗಿ ಇಲ್ಲೂ ಕೂಡ ಇನ್ನೂ ಆ ಪ್ರಶ್ನೆಗಳು ಮಿಸ್ಟ್ರಿಯಾಗಿ ಉಳ್ಕೊಂಡಿದೆ. ಯಾಕೆ ಹೊಂಬಾಳೆ ಹೊರಗಡೆ ಬಂತು ರಿಚರ್ಡ್ ಆಂಟನಿಯಿಂದ, ಯಾಕೆ ಪ್ರೊಡ್ಯೂಸ್ ಮಾಡಲಿಲ್ಲ ಅನ್ನೋದು. ಯಾಕಂದ್ರೆ ತುಂಬಾ ಒಳ್ಳೆ ಸಬ್ಜೆಕ್ಟ್, ಉಳಿದವರು ಕಂಡಂತೆ ಆಲ್ಮೋಸ್ಟ್ 10-12 ವರ್ಷ ಹಿಂದೆ ಬಂದಿದ್ರು ಕೂಡ ಇನ್ನೂ ಜನರಿಗೆ ಆ ಹ್ಯಾಂಗ್ ಓವರ್ ಇದೆ. ಸೊ ರಕ್ಷಿತ್, ರಿಷಬ್, ಯಶ್ ಹೀಗೆ 3 ಪ್ರಮುಖ ಸ್ಟಾರ್ಗಳ ಜೊತೆಗೆ ಹೊಂಬಾಳೆಯ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅನ್ನೋದು ಇನ್ನೂ ಕೂಡ ಚರ್ಚೆಯಲ್ಲಂತ ವಿಚಾರ. ನಾವಂತೂ ಯಾವುದೇ ನಿರ್ಧಾರಕ್ಕೆ ಬರ್ತಾ ಇಲ್ಲ, ಗೊತ್ತಿಲ್ಲ ಒಳಗಡೆ ಏನು ನಡೆದಿದೆ ಅಂತ. ಬಟ್ ಒಂದು ಒಳ್ಳೆ ಬ್ಯಾನರ್, ಒಬ್ಬ ಸೂಪರ್ ಸ್ಟಾರ್ ಇಂಥ ಕ್ರಿಯೇಟಿವ್ ಇಡೀ ಪ್ಯಾನ್ ವರ್ಲ್ಡ್ ಅದು ಪ್ಯಾನ್ ಇಂಡಿಯಾ ರೀಚ್ ಆಗುವಂಥ ಹೀರೋಗಳ ಸಂಬಂಧ, ಡೈರೆಕ್ಟರ್ಗಳ ಸಂಬಂಧ ಚೆನ್ನಾಗಿದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದು. ಯಾಕಂದ್ರೆ ಇತ್ತೀಚೆಗೆ ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ ಒಂದು ದೊಡ್ಡ ಕಂಪ್ಲೇಂಟ್ ಇದೆ. ಅಂಥದ್ರಲ್ಲಿ ಈ ಥರ ಏನಾದರೂ ಮನಸ್ತಾಪಗಳು ಆಗಿದ್ದರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಮುಂದಿನ ದಿನಗಳಲ್ಲಿ ಸರಿ ಆಗ್ಬೋದು, ಅಥವಾ ರಿಷಬ್ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೋದು, ಅಥವಾ ವಿಜಯ್ ಕಿರ್ಗಂದೂರು ಇದ್ರ ಬಗ್ಗೆ ಮಾತನಾಡ್ಬೋದು. ಬಟ್ ಆದಷ್ಟು ಬೇಗ ಇದೆಲ್ಲ ಸರಿ ಆಗ್ಲಿ, ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ, ಅದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ಲಿ ಅನ್ನೋದು ನಿಮ್ಮೆಲ್ಲರ ಆಶಯ. ಸೊ ನಿಮ್ ಪ್ರಕಾರ ಏನಿರ್ಬೋದು, ಇದು ಅನ್ಫಾಲೋ ಮಾಡಿರೋದು ಯಾಕೆ, ಅಥವಾ ಅದನ್ನ ತುಂಬಾ ದೊಡ್ಡದಾಗಿ ನಾವು ನೋಡಬಾರ್ದಾ? ಸಣ್ಣ ಪುಟ್ಟ ವಿಚಾರಗಳು ನಡೀತಾ ಇರುತ್ತೆ, ಸರಿ ಆಗ್ತಾರೆ ಅಂತ ನೀವು ಬಿಡ್ತೀರಾ, ಇಲ್ಲ ಏನೋ ಒಂದು ಬಲವಾದಂತಹ ಕಾರಣ ಇದೆ ಅಂತ ನೀವು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಸ್ಪೆಷಲ್ ಕಾಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.